ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಸ್ಕಿಪ್ ಮಾಡಿ ನೋಡೋದಿದ್ರೆ ಮುಂದೆ ನಿಮಗೆ ವಿಡಿಯೋ ಕನ್ಫರ್ಮೇಷನ್ ಸಿಗೋದಿಲ್ಲ. ಇದು ಲೋಡ್ ಸ್ವಿಚ್ಚು, ಮೇನ್ಸ್ ವೈರಿಂದ ಬಂದಂಥ ಒಂದು ವೈಯರು ಮತ್ತು ಮೋಟ್ರಿಂದ ಒಂದು ವೈಯರ್ ಬರುತ್ತೆ. ಇದು ಮಿಕ್ಸರ್ ಟೆಸ್ಟರ್, ಇದು ನಾನೇ ತಯಾರಿಸ್ಕೊಂಡಂಥ ಮಿಕ್ಸರ್ ಟೆಸ್ಟರ್. ಇದನ್ನು ಬೇಕಾದರೆ ನೀವು ಹೇಗೆ ತಯಾರಿಸೋದು ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಇದು ಮಲ್ಟಿಮೀಟರ್, ಇದು ಮಲ್ಟಿಮೀಟರ್ಲು ಚೆಕ್ ಮಾಡ್ಬೋದು. ಕಂಟಿನ್ಯೂಟಿ ಮೋಡಲ್ಲೂ ನಾವು ಮಿಕ್ಸರ್ನ ಚೆಕ್ ಮಾಡ್ಬೋದು. ಕಂಟಿನ್ಯೂಟಿ ಮೋಡ್ ಇಟ್ಕೊಂಡು ಇದು ಸೀರೀಸ್ ಲ್ಯಾಂಪು, ಟೆಸ್ಟಿಂಗ್ ಬೋರ್ಡು, ಇದರಲ್ಲೂ ಕೂಡ ನಾವು ಚೆಕ್ ಮಾಡ್ಬೋದು ಮಿಕ್ಸರ್ನ. ಇವಾಗ ಸದ್ಯಕ್ಕೆ ನಾನು ಮಿಕ್ಸರ್ ಟೆಸ್ಟರಲ್ಲಿ ನಾನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಮೇನ್ಸ್ ವೈಯರು, ಮೇನ್ಸ್ ವೈರಿಂದ ಬಂದಂಥ ಒಂದು ವೈಯರು ಲೋಡ್ ಸ್ವಿಚ್ಚಿಗೆ ಬಂದಿರುತ್ತೆ. ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಲೋಡ್ ಸ್ವಿಚ್ಚು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಮತ್ತು ಮಲ್ಟಿಮೀಟರು, ಟೆಸ್ಟಿಂಗ್ ಲ್ಯಾಂಪು, ಸೀರೀಸ್ ಮತ್ತು ಮಿಕ್ಸರ್ ಟೆಸ್ಟರು, 3 ವಸ್ತುಗಳು ಇಲ್ಲದೆ ಕೂಡ ಹೇಗೆ ಮಿಕ್ಸರ್ ರಿಪೇರಿ ಮಾಡ್ಬೋದು ಅನ್ನೋದನ್ನು ನಾನು ಕೂಡ ನಿಮಗೆ ತೋರಿಸ್ತೇನೆ. ಕೊನೆವರೆಗೂ ನೋಡಿ, ನಿಮಗೆ ತೋರಿಸ್ಕೊಡ್ತೇನೆ. ಇದು ರೋಟರ್ ಸ್ವಿಚ್ಚು, ಮೇನ್ಸ್ ವೈರಿಂದ ಬಂದಂಥ ಒಂದು ವೈಯರು ಲೋಡ್ ಸ್ವಿಚ್ಚಿಗೆ ಹೋಗುತ್ತೆ, ಮತ್ತೊಂದು ವೈಯರು ರೋಟರ್ ಸ್ವಿಚ್ಚಿಗೆ ಹೋಗುತ್ತೆ. ಇದು ಗಟ್ಟಿಯಾಗಿದೆ. ಇದನ್ನು ತೆಗಿಬೇಕಂದ್ರೆ ಒಂದು ಟೆಸ್ಟರ್ ಬೇಕಾಗುತ್ತೆ. ಇದು ಕ್ಲಿಪ್ಪು ಲಾಕ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಗಟ್ಟಿಯಾಗಿ ಇಳಿಯೋದು ಬೇಡ, ಒಂದು ಟೆಸ್ಟರ್ ಇರುತ್ತೆ, ಅದಕ್ಕೊಂದು ಲಾಕ್ ಇರುತ್ತೆ. ಅದನ್ನು ಪಿನ್ನನ್ನು ಮೆತ್ತಿಗೆ ಒತ್ತಬೇಕು, ಒತ್ತಿ ಎಳೆದ್ರೆ ಬರ್ತದೆ ಅದು. ಇದು ನೋಡಿ, ಇದು ಮೇನ್ಸ್ ವೈಯರು. ಇದು ಮೇನ್ಸ್ ವೈಯರ್ನ 2 ತುದಿ, ಒಟ್ಟು 3 ಬರುತ್ತೆ. ಒಂದು ಅರ್ಥಿಂಗು, ಆಮೇಲೆ ಒಂದು ಪ್ಲಸ್ಸು ಒಂದು ಮೈನಸ್ ಬರುತ್ತೆ. ಇದನ್ನು ಚೆಕ್ ಮಾಡೋಣ ಒಂದ್ಸತಿ. ಇದು ಪ್ಲಸ್ ವೈಯರು, ರೋಟ್ರ್ ಸ್ವಿಚ್ಚಿಂದ ತೆಗೆದಂಥ ವೈಯರು, ಕೆಂಪು ವೈಯರು. ಇದನ್ನು ಒಂದು ತುದಿನ ಈ ಥರ ಹಿಡ್ಕೋಬೇಕು, ಮತ್ತೊಂದು ತುದಿನ ವೈಯರ್ ತುದಿಗೆ ಕ್ಲಿಪ್ಪಿಗೆ ಹಿಡ್ಕೋಬೇಕು. ನೋಡ್ರಿ, ಬರ್ತಾ ಇಲ್ಲ. ಇದು ಲೋಡ್ ಸ್ವಿಚ್ ಕೊಟ್ಟಂಥ, ಟ್ರಿಪ್ಪರ್ ಸ್ವಿಚ್ ಕೊಟ್ಟಂಥ ವೈಯರು, ಇದನ್ನು ಬರ್ತಾ ಇಲ್ಲ. ಲೈಟ್ ಟೆಸ್ಟರ್ ಸರಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಮತ್ತು ಇದೊಂದು ಕನ್ಫ್ಯೂಸ್ ಆಗುತ್ತೆ, ಟೆಸ್ಟರು ಹೆಚ್ಚು ಕಡಿಮೆ ಆಗಿ ನಾವು ಹಿಡ್ಕೊಂಡ್ರೂ ಕೂಡ ಕಂಟಿನ್ಯೂಟಿ ತೋರಿಸೋದಿಲ್ಲ, ಅಂದರೆ ಲೈಟ್ ಬರೋದಿಲ್ಲ. ವೈಯರ್ ತುದಿನೂ ಕೂಡ ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದರೂ ನಮ್ಗೆ ಲೈಟ್ ಬರೋದಿಲ್ಲ. ಅದನ್ನು ಸರಿಯಾಗಿ ಚೆಕ್ ಮಾಡಬೇಕಾಗ್ತದೆ. ಇನ್ನೊಂದು ಸತಿ ಎರಡನ್ನೂ ಚೆಕ್ ಮಾಡೋಣ. ನೋಡಿ, ಬರ್ತಾ ಇದೆ, ಹೌದಾ? ಅವಾಗೆ ಕನ್ಫ್ಯೂಸ್ ಆಗಿತ್ತು, ಅಂದರೆ ಕನ್ಫ್ಯೂಸ್ ಮಾಡುತ್ತೆ, ಕನ್ಫ್ಯೂಸ್ ಆಗುತ್ತೆ ನಮಗೆ ಹಿಡಿಯುವಂಥ ಒಂದು ಇದರಲ್ಲಿ. ಸರಿಯಾಗಿ ನೋಡ್ಕೊಂಡು ನಾವು ಹಾಕಬೇಕಾಗ್ತದೆ. ಒಂದು ರೋಟರ್ ಸ್ವಿಚ್ಚಿಗೆ ಹಾಕಬೇಕಾಗತ್ತೆ ಕೆಂಪು ವೈಯರು, ಮತ್ತೊಂದು ವೈಯರು ಲೋಡ್ ಸ್ವಿಚ್ಚಿಗೆ, ಮತ್ತು ಮೋಟ್ರಿಂದ ಬಂದಂಥ ಒಂದು ವೈಯರ್ ಇರುತ್ತೆ, ಮೋಟ್ರಿಂದ ಬಂದಂಥ ಒಂದು ವೈಯರು. ಇದನ್ನು ಕೂಡ ನಾವು ಲೋಡ್ ಸ್ವಿಚ್ಚಿಗೆ ಹಾಕಬೇಕಾಗ್ತದೆ. ಇದು ಮಿಕ್ಸರ್ ಟೆಸ್ಟರು, ಇದರಿಂದ ನಾವು ಚೆಕ್ ಮಾಡೋಣ. ಎರಡೂ ಕಡೆ ಒಂದೊಂದು ಹಿಡಿದು, ಎರಡೂ ಕಡೆನೇ ಹಿಡಿಬೇಕು. ಆನ್ ಆಗ್ತಾ ಇದೆ, ಬರ್ತಾ ಇದೆ. ಇವಾಗ ನಾವು ಇದು ರೆಡಿ ಆಯಿತು, ಮಿಕ್ಸರ್ ಇವಾಗ ರೆಡಿಯಾಗಿದೆ. ಇವಾಗ ನಾವು ಸೀರೀಸ್ ಬೋಲ್ಡಿಗೆ ಹಾಕಿ, ಅಂದರೆ ಟೆಸ್ಟಿಂಗ್ ಲ್ಯಾಂಪಿಗೆ ಹಾಕಿ ನಾವು ಚೆಕ್ ಮಾಡಿ ನೋಡೋಣ. ಬರ್ತಾ ಇದೆ. ಇವಾಗ ಮೇನ್ಸಿಗೆ ಹಾಕಿ ಚೆಕ್ ಮಾಡೋಣ. ಬರ್ತಾ ಇದೆ ಮಿಕ್ಸರು. ಇವಾಗ ಪೂರ್ತಿಯಾಗಿ ಇದು ಹೋಗಿದೆ ಅಂತ ಹೇಳಿದ್ರೆ ಲೋಡ್ ಸ್ವಿಚ್ಚು ಪದೇ ಟ್ರಿಪ್ ಆಗಿ ಹಾಳಾಗಿದೆ. ಇದನ್ನು ಮಾತ್ರ ರಿಮೂವ್ ಮಾಡಿದ್ರೆ ಆಯಿತು. ಇವಾಗ ಇದರಲ್ಲಿ ಹೋದಂಥ ವಸ್ತುಗಳಂದರೆ ಲೋಡ್ ಸ್ವಿಚ್ಚೆಯ, ಇದು ಮೇನ್ಸಿಂದ ಬಂದಂಥ ವೈಯರು, ಒಂದು ರೋಟರ್ ಸ್ವಿಚ್ಚಿಗೆ ಬರ್ತದೆ, ಮತ್ತೊಂದು ಲೋಡ್ ಸ್ವಿಚ್ಚಿಗೆ ಬರ್ತದೆ. ಮತ್ತು ಇದರಲ್ಲೂ ಮೈನರ್ ಪ್ರಾಬ್ಲಮ್ಗಳು ಕೂಡ ಬರ್ತದೆ.
ಅದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಇದು ಎರಡರಿಂದನೂ ಪ್ರಾಬ್ಲಮ್ ಬರುತ್ತೆ. ಮತ್ತು ಕಾರ್ಬನ್ ಬ್ರಷಿಂದನೂ ಕೂಡ ನಿಮಗೆ ಪ್ರಾಬ್ಲಮ್ಗಳು ಬರ್ತದೆ. ಮಿಕ್ಸರ್ ಆಫ್ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಇದು ಕಾರ್ಬನ್ ಬ್ರಷ್ ನೋಡಿ, ಕಾರ್ಬನ್ ಬ್ರಷ್ ಹಾಕೋದು, ಕಾರ್ಬನ್ ಹೋಲ್ಡರ್ ಇದು, ಕಾರ್ಬನ್ ಬ್ರಷ್ ಹಾಕೊಳ್ಳುವಂಥದ್ದು. ಈ ಕಾರ್ಬನ್ ಬ್ರಷನ್ನು ಈ ಥರ ಕ್ಲಿಪ್ಪನ್ನು ತೆಗೆದು ಸರಿಸಿ ಒಳಗಡೆ ಹಾಕಬೇಕಾಗ್ತದೆ. ಎರಡೂ ಸೈಡು ಒಂದು ಸತಿ ಬಡಿದ್ರೆ ಆನ್ ಆಗ್ತದೆ, ಒಂದು ಸತಿ ಆನ್ ಆಗೋದು ಆಫ್ ಆಗೋದು ಆಗ್ತದೆ ಅಂತ ಹೇಳಿದ್ರೆ ಕಾರ್ಬನ್ ಬ್ರಷ್ ಫಾಲ್ಟ್ ಇರುತ್ತೆ. ಇದು ಕಾರ್ಬನ್ ಬ್ರಷ್ ಹಾಕಿ ಆ ಕಡೆ ಸೈಡು ಈ ಕಡೆ ಸೈಡು ಕಾರ್ಬನ್ ಬ್ರಷ್ನ ಹಾಕಬೇಕಾಗ್ತದೆ. ಕಾರ್ಬನ್ ಬ್ರಷ್ ಯಾಕಪ್ಪ ಹೋಗ್ತದೆ ಅಂತ ಹೇಳಿದ್ರೆ ಸೌದೋಗಿರುತ್ತೆ ಪೂರ್ತಿ. ಕಾರ್ಬನ್ ಬ್ರಷ್ ಸೌದೋದ್ರೆ ಮಾತ್ರ ಮಿಕ್ಸರ್ ಆಫ್ ಆಗೋದು ಆನ್ ಆಗೋದು ಆಗ್ತದೆ. ನೋಡಿ, ಇದು ಕಾರ್ಬನ್ ಬ್ರಷು. ಈ ಕಾರ್ಬನ್ ಬ್ರಷ್ ಸಣ್ಣ ಆಗಿದೆ, ಈ ಥರ ಸಣ್ಣ ಆಗಿರುತ್ತೆ. ಇದು ದೊಡ್ಡ ಇರುತ್ತೆ, ಇದು ಸಣ್ಣ ಆಗಿದೆ. ಸೌದಿ ಸಣ್ಣ ಆಗಿರುತ್ತೆ. ಆಗ ನಿಮಗೆ ಮಿಕ್ಸರ್ ಆಫ್ ಆಗಿಬಿಡುತ್ತೆ. ಈ ಕಾರ್ಬನ್ ಬ್ರಷ್ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಇರಬೇಕಾಗ್ತದೆ. ಈ ಸೈಡೆಲ್ಲ ಹಾಕಬೇಕಾಗ್ತದೆ, ಈ ಸೈಡು ಹೊಸ ಕಾರ್ಬನ್ ಬ್ರಷ್ನ ತೊಗೊಂಡು ಈ ಸೈಡು ಹಾಕಬೇಕಾಗ್ತದೆ. ಅವಾಗೆ ಹಾಕಿದಾಗ ನಿಮಗೆ ಫುಲ್ಲು ಮಿಕ್ಸರ್ ಆನ್ ಆಗುತ್ತೆ. ಇದು 3 ಮೈನರ್ ಫಾಲ್ಟ್ಗಳು. ಇದು ಪೂರ್ತಿ ಮೋಟರ್ ಫಾಲ್ಟು ಮತ್ತು ರೋಟರ್ ಸ್ವಿಚ್ ಬಗ್ಗೆ ಯಾವ ರೀತಿ ಫಾಲ್ಟ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಮೋಟರು ಕೂಡ ಯಾವ ರೀತಿ ರೆಡಿ ಮಾಡ್ಬೋದು, ರೋಟರ್ ಸ್ವಿಚ್ ವೈರ್ನ ಯಾವ ರೀತಿ ಚೆಕಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೇನೆ ನಾನು. ಈಗ ಆನ್ ಮಾಡೋಣ, ಪ್ಯಾಕಿಂಗ್ ಮಾಡಿ. ಈಗ ಆನ್ ಮಾಡಿದಾಗ ಸ್ಕ್ರೂಗಳನ್ನು ಹಾಕಿ ನಿಮ್ಗೆ ಗೊತ್ತಾಗುತ್ತೆ ಫುಲ್ ಕಂಪ್ಲೀಟಾಗಿ ಮಿಕ್ಸರ್ ರೆಡಿ ಆಗಿದೆ. ಸ್ಕ್ರೂಡ್ರೈವರಲ್ಲೇ ನಾವು ಇವಾಗ ಪ್ಯಾಕಿಂಗ್ ಮಾಡ್ಕೊಳ್ಳೋಣ. ಇವಾಗ ಮಲ್ಟಿಮೀಟರು, ಮಿಕ್ಸರ್ ಟೆಸ್ಟರು, ಟೆಸ್ಟಿಂಗ್ ಲ್ಯಾಂಪ್ ಇಲ್ಲದೇನೂ ಕೂಡ ನಾವು ಯಾವ ರೀತಿಯಾಗಿ ಮಿಕ್ಸರ್ನ ರೆಡಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಿಕ್ಸರ್ ಈಗ ರಿಮೂವ್ ಮಾಡ್ಕೋಬೇಕು. ಲೋಡ್ ಸ್ವಿಚ್ಚನ್ನು ರಿಮೂವ್ ಮಾಡ್ಕೋಬೇಕು. ಇವಾಗ ಮೇನಾಗಿ ಮನೇಲಿ ಚೆಕ್ ಮಾಡೋದಾದರೆ ನೀವು ಏನು ವಸ್ತುಗಳು ಇಲ್ಲದೇ ಇದು ಮೇನ್ಸಿಂದ ಬಂದಂಥ ಒಂದು ವೈಯರು, ಕಪ್ಪು ವೈರು, ಇದು ಮೋಟ್ರಿಂದ ಬಂದಂಥ ಕಪ್ಪು ವೈರು. ಇದು ಅಂದರೆ ಕಲರ್ ಕೋಡ್ಗಳು ಬೇರೆ ಬೇರೆ ಇರ್ತದೆ, ಆದರೂ ಕೂಡ ನಿಮಗೆ ಕಪ್ಪು ವೈರು ಮೇನಾಗಿರ್ತದೆ. ಇದು ಲೋಡ್ ಸ್ವಿಚ್ಚಿಗೆ ಬರುವಂಥದ್ದು. ಲೋಡ್ ಸ್ವಿಚ್ಚಿಗೆ 2 ವೈರ್ಗಳು ಇರ್ತದೆ. ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟ್ ಮಾಡಬೇಕು. ಡೈರೆಕ್ಟ್ ಮಾಡೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ನಿಮಗೆ ಅರ್ಜೆಂಟಾಗಿ ಲೋಡ್ ಸ್ವಿಚ್ ಸಿಗಲ್ಲ ಅಂತ ಹೇಳಿದಾಗ ನೀವು ಏನು ಮಾಡಬೇಕಂತ ಹೇಳಿದ್ರೆ ಡೈರೆಕ್ಟ್ ಮಾಡಿ ಅದನ್ನು ಚೆಕ್ ಮಾಡ್ಬೋದು. ಇದು ಮೇನ್ಸಿಂದ ಬಂದಂಥ ಮೇನ್ಸನ್ನು ನಾನು ಇವಾಗ ಹಾಕಿ ತೋರಿಸ್ತೀನಿ ನಿಮಗೆ. ಏನು ಪ್ರಾಬ್ಲಮ್ ಇರಲ್ಲ. ನೋಡಿ, ಮಿಕ್ಸರ್ ಆನ್ ಆಗುತ್ತೆ. ಮಿಕ್ಸರು ಆನ್ ಆಗಿದೆ. ಇವಾಗ ಹೋಗಿದ್ದು ಲೋಡ್ ಸ್ವಿಚ್ಚು, ಅದನ್ನು ರಿಮೂವ್ ಮಾಡ್ಕೋಬೋದು. ಅದು ಹಾಗೆ ಇದ್ರೂ ಅಡ್ಡಿಲ್ಲ, ನೀವು ಡೈರೆಕ್ಟಾಗಿ ಮಾಡಿಕೊಂಡು ಆಮೇಲೆ ನಂತರ ಬೇಕಾದ್ರೆ ಇದು ನೀವು ಲೋಡ್ ಸ್ವಿಚ್ಚನ್ನ ತೊಗೊಬಂದು ಹಾಕ್ಕೋಬೋದು. ನಿಮಗೆ ಶಾಪ್ಗಳಲ್ಲಿ ಸಿಗ್ತದೆ ಲೋಡ್ ಸ್ವಿಚ್ಗಳು. ಆಮೇಲೆ ಬೇಕಾದ್ರೆ ನೀವು ಲೋಡ್ ಸ್ವಿಚ್ಚನ್ನ ಹಾಕ್ಕೊಂಡು ಇವಾಗ ಡೈರೆಕ್ಟಾಗಿ ನೀವು ಒಂದು ಗಮ್ ಟೇಪನ್ನು ಹೊಡೆದು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಅದರಿಂದ ಏನು ಪ್ರಾಬ್ಲಮ್, ಏನು ಸಮಸ್ಯೆ ಏನು ಬರೋದಿಲ್ಲ ನಿಮಗೆ. ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ವೈಯರ್ನ ನೋಡ್ಕೋಬೇಕಾಗ್ತದೆ. ವೈಯರ್ನ ಒಂದು ಸತಿ ಚೇಂಜ್ ಮಾಡಿ ಕೂಡ ನೀವು ಚೆಕ್ ಮಾಡಬೇಕು. ವೈಯರ್ನ ಇದು ರಿಮೂವ್ ಮಾಡ್ಕೊಂಡು ವೈಯರ್ನ ಒಂದು ಸತಿ ಚೇಂಜ್ ಮಾಡಬೇಕು. ವೈಯರ್ನ ಚೇಂಜ್ ಮಾಡಿ ಕೂಡ ನೀವು ಚೆಕ್ ಮಾಡಬೇಕಾಗ್ತದೆ. ವೈಯರ್ನ ಬೇರೆ ಹಾಕಿ ವೈಯರ್ ಫಾಲ್ಟಾ ಲೋಡ್ ಸ್ವಿಚ್ ಫಾಲ್ಟಾ ಅನ್ನೋದ್ರ ಬಗ್ಗೆ ನಾವು ಕನ್ಫರ್ಮೇಷನ್ ತೊಗೋಬೇಕಂದ್ರೆ ಫಸ್ಟು ಈ ಥರ ಡೈರೆಕ್ಟ್ ಮಾಡಬೇಕು. ಮತ್ತು ಈ ವೈಯರ್ನ ಇದೆಲ್ಲ ವೈಯರ್ನ ಚೇಂಜ್ ಮಾಡಿಬಿಡ್ಬೇಕು. ಚೇಂಜ್ ಮಾಡಿ ಹೊಸ ವೈಯರ್ನ ನೀವು ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ಲೋಡ್ ಸ್ವಿಚ್ಚು ಇಲ್ಲ ನಿಮಗೆ ವೈಯರು ಅಂಥೇಳಿ ಕನ್ಫರ್ಮೇಷನ್ ಸಿಗ್ತದೆ. ಕನ್ಫರ್ಮೇಷನ್ ಸಿಕ್ಕಿದಾಗ ನಿಮಗೆ ಎರಡರಲ್ಲಿ ಒಂದು ಐಟಮ್ ಹೋದಾಗ ನೀವು ಎರಡರಲ್ಲಿ ಒಂದು ಐಟಮ್ನ ತೊಗೊಬಂದು ಹಾಕ್ಕೊಂಡು ನೀವು ಚೆಕ್ ಮಾಡಬೇಕು. ಓಕೆನಾ? ಓಕೆ. ಹೀಗೆ ಮುಂದಿನ ವಿಡಿಯೋಗಾಗಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.